ಅ ಡೇ ಅಟ್ ಮೈ ಆಫೀಸ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇರಲಿ, ನಮ್ಮ ಓನ್ ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ತುಂಬಾ ಭಯನೇ ಪಡಬೇಕು. ಮದ್ವೆಗೆ ಬಂದಿದೀವಾ? ಈ ಸಲ ಕಪ್ ನಮ್ ಲವ್ ಟು ಹಿಮ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಹ್ಯಾಪಿಲಿ ಚಾನಲ್. ಇವತ್ತೇನಪ್ಪ ಕಾರಲ್ಲೇ ಶುರು ಮಾಡಿದ್ವಿ ಮತ್ತೆ ಬ್ಲಾಗ್ ಅನ್ಕೊಂಡ್ರ. ಸೊ ಇವತ್ತು ಯಾವ ಕಂಟೆಂಟ್ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅ ಡೇ ಅಟ್ ಮೈ ಆಫೀಸ್. ಸೊ ನಮ್ಮ ಆಫೀಸಲ್ಲಿ ಇವತ್ತು ಪಾಟ್ಲಾಕ್ ನಡೀತಾ ಇದೆ. ಪಾಟ್ಲಾಕ್ ಅಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಏನಂತ ಹೇಳ್ಬಿಟ್ಟು ಆದ್ರೂ ಹೇಳ್ಬಿಡ್ತೀನಿ. ಪಾಟ್ಲಾಕ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಟೀಮ್ ಮೆಂಬರ್ಸ್ ಅಸೈನ್ ಆಗಿರ್ತಾರೆ. ಇವಾಗ ಒಂದು 10-12 ಮೆಂಬರ್ಸ್ ಅಂತ ಏನಾದ್ರು ಇದ್ರೆ ಅಥವಾ ಆಫೀಸಲ್ಲಿ ಒಂದಿಷ್ಟು ಟೀಮ್ಸ್ ಅಂತ ಇದ್ರೆ ಅವರು ಎಲ್ಲಾರ ಮನೆಯಿಂದನೂ ಒಂದಿಷ್ಟು ಡಿಶಸ್ ಅಂತ ತರಬೇಕು. ಅದೆಲ್ಲ ತಂದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಇದು ಪಾಟ್ಲಾಕ್ ಅಂತ ಇರುತ್ತೆ. ಸೊ ಅದನ್ನ ತೋರ್ಸೋಣ ಅಂತ ಅನ್ಕೊಂಡು ಯಾರ್ಯಾರ ಮನೆಯಿಂದ ಏನೇನು ಡಿಶಸ್ ಬಂದಿರುತ್ತೆ ಅಂತ ನಿಮ್ಗೂ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಹಾಗೆ ಕೆಲವೊಂದು ಸ್ಪಾಟ್ಸ್ ನನ್ನ ಆಫೀಸ್ದು ಯಾವ್ದು ತೋರಿಸ್ಬೋದು ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಬ್ಲಾಗ್ ಥ್ರೂ. ಹೆಲೋ ಅಗೇನ್. ಸೊ ನಾನು ಕ್ವಿಕ್ಕಾಗಿ ಗಂಜಿ ಮಾಡ್ತಾ ಇದ್ದೀನಿ. ಐನೋ ಈ ಥರ ರೆಡಿ ಆಗ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಟ್ ಸ್ವಲ್ಪ ಅವ್ರು ಚಿಕನ್ ಫ್ರೈ ನಮ್ಮ ಆಂಟಿ ಬ್ಯುಸಿ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ವಿಕ್ಕಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ ರೆಡಿ. ಸೊ ಆಫೀಸ್ ಪಾಟ್ಲಾಕ್ ಇದ್ದು ಇವತ್ತು ನಾನು ಚಿಕನ್ ಫ್ರೈ ತೊಗೊಂಡು ಹೋಗ್ತಿರೋದು. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ ರಿಯಲಿ ಲುಕ್ಸ್ ಎಮ್ಮಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ನೋಡಿದ್ರಿ ಅಲ್ಲ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಇವತ್ತು ಆಫೀಸಿಗೆ ತೊಗೊಂಡು ಹೋಗ್ತಿರೋದ್ರಿಂದ ಅಲ್ಲಿ ಫೀಡ್ಬ್ಯಾಕ್ ಏನು ಬರುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಸೊ ಇವತ್ತು ಫುಲ್ಲು ಆಫೀಸ್ ಪಾಟ್ಲಾಕ್ ಹೇಗಿರುತ್ತೆ, ಯಾರ್ಯಾರ ಮನೆಯಿಂದ ಏನೇನು ಬಂದಿರುತ್ತೆ ಡಿಶಸ್ಸು ಎಲ್ಲ ತೋರಿಸ್ಕೊಡ್ತೀನಿ. ಸೊ ಆಫೀಸಲ್ಲಿ ಸಿಗುವ. ಬಾಯ್. ಚಿನ್ನಿ ಹಾಯ್ ಮಾಡು. ಹಾಯ್. ಏನಪ್ಪ ಅಂತ ಹೇಳಿದ್ರೆ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇದು ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೇಳ್ತಾ ಇರೋದು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ನಾವ್ ಐ ಆಮ್ ಆನ್ ದ ವೇ ಟು ಆಫೀಸ್. ಸೊ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಅಂದರೆ ನಾನು ಪ್ರೀತಿಯಿಂದ ಕರೆಯೋ ನನ್ನ ಬೂನೇ ಡ್ರಾಪ್ ಮಾಡೋದು ನನಗೆ. ಲಾಟ್ಸ್ ಆಫ್ ಲವ್ ಟು ಹಿಮ್. ಈ ಸಲ ಕಪ್ ನಮ್ದು ಅಂತ ಇದ್ದಿದ್ದು ನಮ್ದು ಅಂತ ಆಗಿದೆ. ಯಾರಿಗೆಲ್ಲ ಇದನ್ನ ಕೇಳಿ ತುಂಬಾ ಖುಷಿ ಆಯಿತು. ಅಂಡ್ ವಾವ್, ಆ ಮೂಮೆಂಟ್. ಸೊ ಎಷ್ಟು ಪ್ರೌಡ್ ಮೂಮೆಂಟ್ ಆ್ಯಂಡ್ ಪ್ರೌಡ್ ಫೀಲ್ ಅಂತ ಹೇಳಿದ್ರೆ ನಮ್ಮ RCB ಟೀಮ್ ಮೇಲೆ ಫೈನಲಿ ದೇ ಮೇಡ್ ಇಟ್. ನಮ್ಮ ಆಫೀಸಲ್ಲೂ ಕೂಡ RCB ಫ್ಯಾನ್ಸ್ ತುಂಬ ಜನನೇ ಇದ್ದಾರೆ. ಸೊ ಅವರಿಗೆಲ್ಲ ಈ ಮೂಮೆಂಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಾನು ಕವರ್ ಮಾಡ್ತೀನಿ. ನೋಡಿ ಈ ಬಸ್ ಇದೆಯಲ್ಲ, ನಾವು ಈ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಹೆಂಗೆ ಓವರ್ಟೇಕ್ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಅಂತ ಹೇಳಿದ್ರೆ ನವಡೇಸ್ ನಾವು ಈ ಬಸ್ಸಲ್ಲಿ ಇರಲಿ, ನಮ್ಮ ಓನ್ ವೆಹಿಕಲಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಭಯನೇ ಪಡಬೇಕು. ಇನ್ನು ಬಸ್ಸಲ್ಲಿ ಕೂತಿರೋರು ಇನ್ನೆಷ್ಟು ಎದ್ರುಕೊಂಡು ಕೂತಿರ್ತಾರೋ ಏನೋ. ಈ BMTC KSRTC ಬಸ್ಗಳಲ್ಲಿ ಓಡಾಡೋದೇ ತುಂಬ ಸಂಕಷ್ಟಕ್ಕಾಗಿದೆ. ಅದೇ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೇಕಂದ್ರೂ ನಮಗೆ ಭಯ ಆಗಬೇಕು, ಆ ಥರ ಓವರ್ಟೇಕ್ ಮಾಡ್ತಾರೆ. ಸೊ ಐ ಆಮ್ ಇನ್ ಸೋ ಲವ್ ವಿತ್ ದಿಸ್ ನೇಲ್ ಕಲರ್. See, look at the color. ಎಷ್ಟು ಚೆನ್ನಾಗಿದೆಲ್ಲ ಈ ನೇಲ್ ಕಲರ್. ಐ ಮೀನ್ ಸೋ ಲವ್ ದಿಸ್ ಕಲರ್. ಸೊ ತುಂಬ ಬೂಮಿಂಗ್ ಇದೆ ಈಗ ಈ ಕಲರ್. ನೀವು ಟ್ರೈ ಮಾಡಿದ್ದೀರಾ? ಇಫ್ ನಾಟ್ ಪ್ಲೀಸ್ ಡೂ ಟ್ರೈ ಔಟ್. ಇಟ್ಸ್ ರಿಯಲಿ ನೈಸ್. ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತೂ ಆಫೀಸ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಅಷ್ಟೇ. ನೋಡಿ ಹೇಗಿದೆ. ಎಷ್ಟು ಬೇಗ ಬಿಟ್ಟರು ಸಾಕಾಗಲ್ಲ, ಎಷ್ಟು ಬೇಗ ಇದ್ರು. ಯಾಕೆ ಅಂತ ಹೇಳಿದ್ರೆ ಈ ರೋಡ್ ಕಂಡೀಷನ್ಸ್ ಎಲ್ಲ ಕಡೆ ಹಳ್ಳ. ಆಫೀಸ್ ಬಂತು, ತೋರಿಸ್ತೀನಿ ಬನ್ನಿ. ಸೊ ನಾವ್ ಐ ಹ್ಯಾವ್ ರೀಚ್ಡ್ ಮೈ ಆಫೀಸ್. ಆಫೀಸ್ ರೀಚ್ ಆದೆ. ಆ್ಯಕ್ಚುಲಿ ಲೇಟ್ ಆಗಿದೆ ಇವತ್ತು, ಬಟ್ ಪಾಟ್ಲಾಕ್ ಅಲ್ಲ, ನಾವು ಡಿಶ್ ಮಾಡ್ಕೊಂಡು ಬರಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಬನ್ನಿ ಬಾಯ್ ಹೇಳಿ ಹೊರಡುವ. ಚಿನ್ನಿ ಪಾಪ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂತ ಗೊತ್ತಿಲ್ಲ. ಬಾಯ್ ಬೇಕಂದ ಹುಷಾರಾಗಿ ಹೊರಡಾಯ್ತಾ.
ಸೊ ಈಗ ಆಫೀಸಲ್ಲಿದ್ದೀನಿ, ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಅನಿಸುತ್ತೆ, ಗೊತ್ತಿಲ್ಲ, ಅಕ್ಕಪಕ್ಕ ಡಿಸ್ಟರ್ಬ್ ಆಗಬಾರ್ದು ಅಂತ. ಒಂದು ಸೆಕೆಂಡ್. ಈಗ ಪಾಟ್ಲಕ್ ಟೈಮ್ ಬಂದಿದೆ, ಅಂದರೆ ಲಂಚ್ ಟೈಮ್ ಆಗಿದೆ. ಸೊ ಲೆಟ್ಸ್ ಗೋ ಹ್ಯಾವ್ ಇಟ್. ಅದಕ್ಕೂ ಮುಂಚೆ ನನ್ನ ಕಲೀಗ್ಸ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬಿಫೋರ್ ದಟ್ ಸೇ ಹಾಯ್. ಸುಷ್ಮಾ ಹಿಯರ್, ಸುಪ್ರೀತಾ ಸೇ ಹಾಯ್, ಚೈತ್ರ, ಶಿ ಸಂಧ್ಯಾ ಆಕ್ಯುಪೈಡ್ ಆನ್ ಅ ಕಾಲ್. ಪಾಟ್ಲಕ್ಕಿಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಎಲ್ಲರೂ? ತುಂಬಾ. ನೀವು ಎಷ್ಟು ಎಕ್ಸೈಟ್? ಜಾಸ್ತಿ ಎಕ್ಸೈಟ್ ಆಗಿಲ್ಲ, ಬಿಕಾಸ್ ವೆಜ್ ಐಟಮ್ಸ್ ಕಡಿಮೆ. ಸೊ ನೀವು ವೆಜ್ ಅಲ್ವಾ, ಅದಕ್ಕೇ. ಸುಪ್ರೀತ್ ಅವರು ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಸ್ವಲ್ಪ ಹೇಳಿ. ಅರ್ಲಿ ಮಾರ್ನಿಂಗ್ 4 o'clock ಎದ್ದು ಒಬ್ಬಟ್ಟು ತಟ್ಟಿ ಬೇಯಿಸಿ ಮಾಡ್ಕೊಂಡು ಬಂದಿದ್ದಾರಲ್ಲ, ತುಂಬ ಕಷ್ಟ. ಇವರೇ ನನಗೆ ಹೆಲ್ಪ್ ಮಾಡಿರೋದು. ಸೊ ಅವ್ರಿಗೆ ಕಷ್ಟ ಅಂತ ಹೇಳ್ತಿದ್ರೆ ಅದು ಪ್ಯಾಕ್ಡ್ ಒಬ್ಬಟ್ಟು ಅವ್ರು ತಂದಿರೋದು, ಅದೇ ಕಷ್ಟದ ಬಗ್ಗೆ ಹೇಳ್ತಾ ಇರೋದು ಅವರು. ಸೊ ಬನ್ನಿ, ಹೇಗೆ ಏನೇನು ಐಟಮ್ಸ್ ಇದೆ, ಏನೇನು ಡಿಶಸ್ ಇದೆ ಅಂತ ಕವರ್ ಅಪ್ ಮಾಡ್ತೀನಿ. ನಾನು ಇವಾಗಲೇ ಇನ್ನೊಂದು ಸ್ವಲ್ಪ ಜೋರಾಗಿ ನಗಿ ಸುಶೀಲ್. ಸೊ ವಿ ಆರ್ ಹೆಡ್ಡಿಂಗ್ ಟು ಕ್ಯಾಂಟೀನ್. ಪಾಟ್ಲಾಕ್ ಕ್ಯಾಂಟೀನಲ್ಲಿ ಹಾಕಿದೆ, ಬನ್ನಿ ಹೇಗಿರುತ್ತೆ ಅಂತ ನೋಡುವ. ಏನಾದ್ರು ಹೇಳಿ ಸದ್ಯ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋವರ್ಸ್ ಜಾಸ್ತಿ ಆಗಿ. ಥ್ಯಾಂಕ್ ಯು. ಸೊ ದಿಸ್ ಈಸ್ ಹೌ ಆರ್ ಕ್ಯಾಂಟೀನ್ ಲುಕ್ಸ್. ಬನ್ನಿ ಪಾಟ್ಲಾಕ್ ಮೆನೂಸ್ ಏನೇನಿದೆ ಅಂತ ನೋಡೋಣ. ಹಾಗೆ ಸೊ ಹಿಯರ್ ಇಟ್ ಈಸ್ ಗೋಬಿ, ಆ್ಯಂಡ್ ಇದು ಗೋಬಿ ಅನಿಸುತ್ತೆ. ಸಮ್ ಪನ್ನೀರ್ ಗ್ರೇವಿ, ಪರೋಟಾಸ್, ವೆಜ್ ಬಿರಿಯಾನಿ, ಬರ್ಫಿ, ಜಾಮೂನ್, ರವೆ ಉಂಡೆ, ಇದು ಕಜಾಯ ಅಂತ ಅಂದ್ಕೊಂಡು ಕಜಾಯ ಅಲ್ಲ, ಸಂಗಾಟ, ಎಗ್, ಇದು ಚಿಕನ್ ಫ್ರೈ, ಇದು ಬಿರಿಯಾನಿ, ಕಬಾಬ್, ಚಿಕನ್ ಕಬಾಬ್, ಅಗೇನ್ ಫ್ರೈ, ಇದು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ. ನಾ ಅಷ್ಟು ಸಾಕಾಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಕೊಡಿ ಎಕ್ಸ್ಪ್ರೆಷನ್ಸ್ ಕೊಡಿ. ಸಾಕಾಗುತ್ತಾ? ಇನ್ನೊಂದ್ಸಲ ಹೇಳಿ. ಏನಾದ್ರು ಹೇಳಿ ಆಯ್ತಾ? ಪೋಸಾ? ಜಸ್ಟ್ ಪೋಸಾ? ನೀವೇನು ತಂದಿದ್ದೀರಾ ಮಾಂಸ? ಚಿಕನ್ ಗ್ರೇವಿ. ನೀವು ಆರ್ಡರ್ ಮಾಡಿದ್ದೀರಲ್ವಾ? ಬಿಕಾಸ್ ಮೈಸೂರಿಂದ ಬರೋದ್ರಿಂದ. ಸೊ ನಾವು ಕ್ಯೂಯಲ್ಲಿ ನಿಂತ್ಕೊಂಡು ನಾವೇ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಇಟ್ಸ್ ಅ ಬುಫೆ ಸಿಸ್ಟಮ್. ಮದುವೆಗೆ ಬಂದಿದ್ದೀವಾ? ಇನ್ನೊಂದ್ಸಲ ರಿಪೀಟ್ ಮಾಡಿ. ಪ್ಲೀಸ್ ಒನ್ಸ್ ಮೋರಾ. ನಿಮ್ಗೆ ಏನು ಅನಿಸ್ತಿದೆ RCB ಗೆದ್ದಿದ್ದಕ್ಕೆ? ಪ್ಲೀಸ್ 18 years ಬೇಕಾಯ್ತು ಒಂದು ಕಪ್ ಹೊಡೆಯೋದು. ಅಟ್ಲೀಸ್ಟ್ ಗೆದ್ದಿದ್ದೀವಲ್ಲ. ಇನ್ನೊಂದು ಕಪ್ ಹೊಡೆಯೋಕೆ ಇನ್ನು ಎಷ್ಟು ವರ್ಷ ಬೇಕು? ರಿಪೀಟೆಡ್ ಲೈನಾ? ಐ ಹೇಟ್ RCB ಅಷ್ಟೇ. ಏನು ಹೇಳ್ತೀರಾ ಇದಕ್ಕೆ? ಫಸ್ಟು ಕರ್ನಾಟಕದಿಂದ ಬಂದ್ಬಿಡ್ಬೇಕು. ಫಸ್ಟ್ ಪ್ಲೇಯರ್ಸಿಗೆಲ್ಲ ಕನ್ನಡದವ್ರಿಗೆ ಹಾಕ್ಕೊಳ್ಳಿ, ಆಮೇಲೆ ಸಾರಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟೀಮ್ ಇಷ್ಟ ಆಗುತ್ತೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ನನಗೆ ಒಳ್ಳೆ ಕಂಟೆಂಟ್ ಆಗ್ತಿದೆ. ಕಾಂಟ್ರವರ್ಸಿ ಆಗ್ತದೆ, ಕಾಂಟ್ರವರ್ಸಿ. ನಮ್ಮ ಹುಡುಗಿ ಪಾಪ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ರಿಸರ್ವ್ ಮಾಡಿದೆ. ಸ್ವಲ್ಪ ಹಾರ್ಡ್ ಅಪ್ಡೇಟ್ ಮಾಡ್ತಾರೆ. ಸೊ ಈಗ ನಾವು ಮಾಡ್ತಾ ಇರೋ ಪ್ಲೇಸ್ ಊಟಕ್ಕೆ ಇಲ್ಲಿ ಏನೇನು ಹಾಕ್ಕೊಂಡಿದ್ದೀವಿ ಅಂತ ಪ್ಲೇಟಲ್ಲಿ ತೋರಿಸಿ. ಒಬ್ಬಟ್ಟು, ಕಜಾಯ, ರವೆ ಉಂಡೆ, ಸಮ್ ಬರ್ಫಿ ಅನಿಸುತ್ತೆ, ಚಿಕನ್ ಗ್ರೇವಿ, ಬಿರಿಯಾನಿ, ಚಪಾತಿ, ಚಿಕನ್ ಫ್ರೈ, ಗೋಬಿ, ಕಬಾಬ್, ಅಗೇನ್ ಚಿಕನ್ ಫ್ರೈ, ಜಾಮೂನ್. ಸೊ ಎಲ್ಲರೂ ಫೋಟೋದಲ್ಲಿ ಬ್ಯುಸಿ ಆಗಿದ್ದಾರೆ. ತಿನ್ನೋಣ. ಸೊ ನೋಡಿದ್ರಿ ಎಲ್ಲ ಮೆನು ಹೇಗಿತ್ತಂತ. ಡಿಶಸ್ಸು ಫುಲ್ ಖಾಲಿ ಮಾಡಿ ಆಮೇಲೆ ಸಿಗ್ತೀವಿ. ಏನಾದರೂ ಹೇಳಿ ಚೈತ್ರ, ಏನು ತಂದಿದ್ದೀರಾ ನೀವು? ಅಂದರೆ ರವೆ ಉಂಡೆ. ಈ ವೆಜ್ಜು ನಾನ್ ವೆಜ್ ಅವ್ರು ಎಷ್ಟು ಕಿತ್ತಾಡ್ತಾ ಇದ್ದಾರಪ್ಪ.
ವೆಜ್ಜಲ್ಲಿ ಏನು ತಿಂತಾರೆ ನೋಡಿ ಎಲ್ಲನೂ ತಿಂತಾ ಇದ್ದೀವಿ. ಓಕೆ ಥ್ಯಾಂಕ್ ಯು. ಸೊ ಫೈನಲಿ ಊಟ ಆಯಿತು. ಊಟ ಮುಗಿಸಿ ಕೂತಿದ್ದೀವಿ. ಇಟ್ ವಾಸ್ ಆಲ್ ಗುಡ್. ಅದ್ರ ಜೊತೆಗೆ ಹಾಗೆ ನಾವು ಪಾರ್ಸೆಲ್ ಕೂಡ ತೊಗೊಂಡಿದ್ವಿ. ಬನ್ನಿ ಏನೇನು ಪಾರ್ಸೆಲ್ ತೊಗೊಂಡಿದ್ದೀವಿ ಕೆಳಗಡೆ ಹೋಗಿ ತಿನ್ನೋದಕ್ಕೆ ಅಂತ ತೋರಿಸ್ತೀವಿ. ಇಟ್ ಈಸ್ ಬರ್ಫಿ, ರವೆ ಉಂಡೆ, ಕಜ್ಜಾಯ ಆ್ಯಂಡ್ ಒಬ್ಬಟ್ಟು. ನಾವಂತೂ ಹೀಗೇನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಆ್ಯಂಡ್ ಫುಡ್ ಹೆವಿ ಆಗಿದ್ದರಿಂದ ಸ್ವೀಟ್ ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ. ಸೊ ಹೋಗಿ ಕೆಳಗೆ ತಿನ್ನೋದೀನಿ. ಊಟ ಮಾತ್ರ ಮಸ್ತಾಗಿತ್ತು. ಎಲ್ಲರ ಮನೆ ಊಟನೂ ತಿಂದು ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಈ ಪಾಟ್ಲಾಕ್ ಮುಗೀತು. ನೆಕ್ಸ್ಟ್ ಹಾಗೆ ಒಂದು ಬಿಟ್ ಬೈ ಬಿಟ್ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಪಾಟ್ಲಾಕ್ ಕಂಪ್ಲೀಟೆಡ್ ಆ್ಯಂಡ್ ದ ಫುಡ್ ವಾಸ್ ಅಮೇಝಿಂಗ್. ಎಷ್ಟು ದಿನ ಆಯಿತು ಸುಪ್ರೀತಾ ಈ ಒಬ್ಬಟ್ಟು ನೀವು ಮಾಡೋದಕ್ಕೆ? ಬಗ್ಗೆ ಹೇಳಿ. ಪಾಪ ಅವ್ರು 2 ದಿನ ಕಾಯಿ ತುರಿದು ಅವರಷ್ಟೇ ಸ್ಲಿಮ್ಗೆ ಒಬ್ಬಟ್ಟನ್ನ ಮಾಡಿ ತಂದಿದ್ದಾರೆ. ಹೆಂಗಿದೆ ಫುಡ್ಡು? ಚೆನ್ನಾಗಿದೆಯಾ? ಇವರೆಲ್ಲ ನಮ್ಮ ಟೀಮ್. ಸೊ ಈಗ ಲಿಫ್ಟ್ ಏರಿಯಾಗೆ ಹೋಗ್ತಾ ಇದ್ದೀರಿ. ಮದುವೆ ಮನೆ ಸ್ವೀಟ್ಸ್ ಕಂಟಿನ್ಯೂ. ಏನಂದ್ರೆ ಈ ಮದುವೆ ಮನೆಯಲ್ಲಿ ಬಂದಿರೋದೆಲ್ಲ ಲೋಟದಲ್ಲಿ ಎತ್ಕೊಂಡು ಹೋಗ್ತಿದ್ರಲ್ಲ, ಹಂಗೆ ಆಂಟಿ ಮೆಟೀರಿಯಲ್ಸ್ ಆಗಿ ಎಲ್ಲಾನು ಎತ್ಕೊಂಡು ಬರ್ತಿದ್ರು. ನನ್ ಖಾಲಿ ಡಬ್ಬ ಅವ್ರದ್ದು ಇದೆ, ಅದ್ರಲ್ಲಿ ಶೇರ್ ಲಂಚ್ ಆಗಿ ಐಸ್ ಕ್ರೀಮ್. ನಮ್ಮದು ಲಂಚ್ ಆಯಿತು. ಈಗ ಐಸ್ ಕ್ರೀಮ್ ಬಂದಿದೆ, ತಿನ್ನುವ. ಹಾಗೆ ಗ್ಯಾಪಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ವಾಶ್ರೂಮ್ ಸೆಲ್ಫಿ? ಸೊ ಹೀಗಿದೆ ವಾಶ್ರೂಮ್ ಸೆಲ್ಫಿ. ಈಗ ಮನೆಗೆ ಹೋಗೋ ಟೈಮ್ ಆಗಿದೆ. ಸೊ ನನಗೂ ಇಲ್ಲಿ ಪಿಕ್ ಮಾಡ್ತಾ ಇದ್ದಾನೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ನನಗಂತೂ ಒಳ್ಳೆ ಮೆಮೊರಿ ಆಗಿದೆ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಟಾಟಾ.